ಸ್ಟೋರಿ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನು ಭಾರತ ಮತ್ತು ಪಾಕಿಸ್ತಾನ ಈಗೇನಾದರೂ ಯುದ್ಧಕ್ಕೆ ಹೋದರೆ ಏನಾಗತ್ತೆ, ಯಾರು ಗೆಲ್ತಾರೆ? ಅಫ್ಕೋರ್ಸ್ ಯಾರು ಅಂದರೆ ಬಲ ಅಷ್ಟೇ ಇದೆ, ಇಲ್ಲಿ ಸೈನ್ಯದ ಬಲ ಹೇಳ್ತಾ ಇಲ್ಲ. ಆದರೆ ಪಾಕಿಸ್ತಾನ ಎದುರಿಸ್ತಾ ಇರುವಂತಹ ಸವಾಲುಗಳು, ಸಮಸ್ಯೆಗಳ ಬಗ್ಗೆ ಹೇಳ್ತೀನಿ. ಭಾರತ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಭಾರತ ಎಷ್ಟೇ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿದ್ರು ಕೂಡ ಪಾಕಿಸ್ತಾನ ಅನ್ನುವಂತಹ ಈ ಉಗ್ರ ದೇಶ ಇದೆಯಲ್ಲ, ಅದರ ಹತ್ರನೂ ಕೂಡ ಏನಾಗಿದೆ ಅಂತಂದರೆ ನ್ಯೂಕ್ಲಿಯರ್ ಪವರ್ 170 ಇದೆ. ನ್ಯೂಕ್ಲಿಯರ್ ಬಾಂಬ್ಗಳು ಅವ್ರ ಹತ್ರ 170 ಇದೆ, ನಮ್ಮ ಹತ್ರ 172 ಅಥವಾ 176 ಇದೆ. ನ್ಯೂಕ್ಲಿಯರ್ ಶಕ್ತಿ ದೇಶದ ಬಲಿಷ್ಠತೆ ಮತ್ತು ಸಾಮರ್ಥ್ಯವನ್ನು ಅಳೆಯಲಾಗತ್ತೆ. ಆದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಪಾಕಿಸ್ತಾನ ಯಾಕೆ ಯುದ್ಧವನ್ನು ಮಾಡೋದಕ್ಕೆ ಆಗಲ್ಲ, ಯಾಕೆ ಆಗ್ತಾ ಇಲ್ಲ ಅಂತಂದರೆ ಒಂದು 7-8 ಪಾಯಿಂಟ್ಗಳಿದ್ದಾವೆ. ಯಾವುದೇ ದೇಶ ಸಾಮರ್ಥ್ಯ ಬೇಕು. ಸಾಮರ್ಥ್ಯ ಎಷ್ಟೇ ಇದ್ರೂ ಕೂಡ ನನ್ನ ಹತ್ರ ಇಷ್ಟು ಲಕ್ಷ ಇದ್ದಾರೆ ಸೈನಿಕರು, ನನ್ನ ಹತ್ರ ಅಷ್ಟು ನ್ಯೂಕ್ಲಿಯರ್ ಪವರ್ಗಳಿದ್ದಾವೆ, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿದ್ರೆ ಅದು ಆಗಲ್ಲ. ಏನಂತಂದರೆ ಸಂಖ್ಯಾಬಲ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸಾಮರ್ಥ್ಯ ಇಂಪಾರ್ಟೆಂಟು. ಆದರೆ ಸಂಖ್ಯಾಬಲವೂ ಕೂಡ ಕಮ್ಮಿ ಇದೆ, ಪಾಕಿಸ್ತಾನದ ಹತ್ರ ಸಾಮರ್ಥ್ಯವೂ ಕೂಡ ಕಮ್ಮಿ ಇದೆ. ಇನ್ನು ಯಾಕೆ ಪಾಕಿಸ್ತಾನದ ಸೈನಿಕರಲ್ಲಿ ಯಾಕೆ ಪಾಕಿಸ್ತಾನ ಸೈನಿಕರು ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ? ಏನೋ ನವಾಜ್ ಶರೀಫು ಅಥವಾ ಅವನ ಉಪ ರಾಷ್ಟ್ರಪತಿ ಜೊತೆಗೆ ಅವನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹೇಳ್ತಾನೆ, ಇವತ್ತು ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಯುದ್ಧ ಮಾಡೋದಕ್ಕೆ ಸೈನಿಕರಿಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು